ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ಯಾಕಂದರೆ ಇಂಗ್ಲೀಷನ್ನು ಕಲಿಯುವ, ಬೇಸಿಕ್ ಇಂಗ್ಲೀಷನ್ನು ಕಲಿಯುವವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಇಂಗ್ಲೀಷನ್ನು ಮಾತನಾಡುವ ಸಂದರ್ಭದಲ್ಲಾಗಿರ್ಬೋದು ಅಥವಾ ಟೆಕ್ಸ್ಟ್ ಮಾಡುವ ಸಂದರ್ಭದಲ್ಲಾಗಿರ್ಬೋದು, ಇಡೀ ವಾಕ್ಯಗಳನ್ನು ಟೆಕ್ಸ್ಟ್ ಮಾಡದೆ ಚಿಕ್ಕ ಚಿಕ್ಕ ವಾಕ್ಯಗಳ ಮೂಲಕ ನಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಉದಾಹರಣೆಗೆ ನೋಡಿ, ಆರೋಗ್ಯವಾಗಿರು, ದೂರ ಇರು, ಮುಟ್ಬೇಡ, ಪದೇ ಪದೇ ಹೇಳ್ತಿದ್ದೀನಿ, ಎಷ್ಟು ಸರಿ ಹೇಳಬೇಕು, ಖಂಡಿತ ಇಲ್ಲ, ಮನೇಲೇ ಇರು, ಅವನು ಕುರುಡ, ಇದು ನಿನ್ನ ತಪ್ಪು, ಇದು ತುಂಬ ದೊಡ್ಡದಾಗಿದೆ, ಇದು ಖಾಲಿ ಇದೆ, ನೀನು ಪ್ರಾಮಾಣಿಕ. ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯಗಳ ಮೂಲಕ ನಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಇವತ್ತಿನ ಸೆಷನ್ ಕಂಪ್ಲೀಟಾಗಿ 30ಕ್ಕಿಂತ ಹೆಚ್ಚು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ಮೊದಲ ವಾಕ್ಯ ಈ ರೀತಿ ಇದೆ: ಇದು ಆಸಕ್ತಿಕರವಾಗಿದೆ, ಇದು ಆಸಕ್ತಿಕರವಾಗಿದೆ. ಇಟ್ ಈಸ್ ಇಂಟ್ರೆಸ್ಟಿಂಗ್, ಇಟ್ ಈಸ್ ಇಂಟ್ರೆಸ್ಟಿಂಗ್. ಇದು ನಿಜವಾಗ್ಲೂ ಆಸಕ್ತಿಕರವಾಗಿದೆ ಅಂತ ಹೇಳಬೇಕಾದ್ರೆ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಥವಾ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಅವನು ಕುರುಡ, ಅವನು ಕುರುಡ, ಅವನಿಗೆ ಕಣ್ಣು ಕಾಣಲ್ಲ. ಹೀ ಈಸ್ ಬ್ಲೈಂಡ್, ಹೀ ಈಸ್ ಬ್ಲೈಂಡ್. ಅವನು ನಕಲಿ, ಅವನು ಸುಳ್ಳು ಹೇಳ್ತಾನೆ, ಅವನು ಮೋಸಗಾರ. ಆ ರೀತಿಯ ಅರ್ಥ ಬರುವ ಪದ ಹೇಳಬೇಕಾದ್ರೆ ಹೀ ಈಸ್ ಫೇಕ್, ಹೀ ಈಸ್ ಫೇಕ್. ನಾನು ಹೊರಗಡೆ ಇದ್ದೀನಿ, ನಾನು ಹೊರಗಡೆ ಇದ್ದೀನಿ. ಐ ಆಮ್ ಔಟ್ಸೈಡ್, ಐ ಆಮ್ ಔಟ್ಸೈಡ್. ಮನೆಯಲ್ಲೇ ಇರು, ಮನೆಯಲ್ಲೇ ಇರು. ಬಿ ಎಟ್ ಹೋಮ್, ಬಿ ಎಟ್ ಹೋಮ್. ಹೊರಗೆ ಹೋಗಬೇಡ, ಹೊರಗಡೆ ಹೋಗಬೇಡ. ಸಾಮಾನ್ಯವಾಗಿ ಕೊರೋನಾ ಟೈಮಲ್ಲಿ ಹೆಚ್ಚು ಯೂಸ್ ಆಗಿರುವಂಥ ಒಂದು ವಾಕ್ಯ ಇದು. ಹೊರಗೆ ಹೋಗಬೇಡ, ಮನೆಯಲ್ಲೇ ಇರು. ಆ ರೀತಿ ಹೊರಗೆ ಹೋಗಬೇಡ ಅನ್ಬೇಕಾದ್ರೆ ಡೋಂಟ್ ಗೋ ಔಟ್ಸೈಡ್, ಡೋಂಟ್ ಗೋ ಔಟ್ಸೈಡ್. ನಡುವೆ ಅಂತರವಿರಲಿ, ನಡುವೆ ಅಂತರವಿರಲಿ. ಕೀಪ್ ಡಿಸ್ಟ್ಯಾನ್ಸ್, ಕೀಪ್ ಡಿಸ್ಟ್ಯಾನ್ಸ್. ಯಾರನ್ನು ಮುಟ್ಟಬೇಡ, ಯಾರನ್ನು ಮುಟ್ಟಬೇಡ. ಡೋಂಟ್ ಟಚ್ ಎನಿ ಒನ್, ಡೋಂಟ್ ಟಚ್ ಎನಿ ಒನ್. ನಿಮಗೆ ಜ್ವರ ಇದೆಯಾ, ನಿಮಗೆ ಜ್ವರ ಇದೆಯಾ? ಡೂ ಯು ಹ್ಯಾವ್ ಫೀವರ್, ಡೂ ಯು ಹ್ಯಾವ್ ಫೀವರ್. ಹೊರಗಡೆ ಸುತ್ತಾಡಬೇಡ, ಹೊರಗಡೆ ಸುತ್ತಾಡಬೇಡ. ಡೋಂಟ್ ರೋಮ್ ಔಟ್ಸೈಡ್, ಡೋಂಟ್ ರೋಮ್ ಔಟ್ಸೈಡ್. ನಾನು ಒಳಗಡೆ ಇರ್ತೀನಿ, ನಾನು ಒಳಗೇನೆ ಇರ್ತೀನಿ. ಐ ವಿಲ್ ಸ್ಟೇ ಇನ್ಸೈಡ್, ಐ ವಿಲ್ ಸ್ಟೇ ಇನ್ಸೈಡ್. ಒಬ್ಬನೇ ಇರು, ಒಬ್ಬನೇ ಇರು. ಬಿ ಅಲೋನ್, ಬಿ ಅಲೋನ್. ಆರೋಗ್ಯವಾಗಿರಿ ಅಥವಾ ಆರೋಗ್ಯವಾಗಿರು. ಬಿ ಹೆಲ್ದಿ, ಬಿ ಹೆಲ್ದಿ. ದೂರ ಇರು, ದೂರ ಇರು. ಸ್ಟೇ ಅವೇ, ಸ್ಟೇ ಅವೇ. ಮುಟ್ಟಬೇಡ, ಮುಟ್ಟಬೇಡ. ಡೋಂಟ್ ಟಚ್, ಡೋಂಟ್ ಟಚ್. ಸುರಕ್ಷಿತವಾಗಿರು, ಸುರಕ್ಷಿತವಾಗಿರು. ಸ್ಟೇ ಸೇಫ್, ಸ್ಟೇ ಸೇಫ್. ಆಶಾವಾದಿಯಾಗಿರು, ಆಶಾವಾದಿಯಾಗಿರು. ಬಿ ಆಪ್ಟಿಮಿಸ್ಟಿಕ್, ಬಿ ಆಪ್ಟಿಮಿಸ್ಟಿಕ್. ಬೇರೆಯವರನ್ನು ರಕ್ಷಿಸು, ಬೇರೆಯವರನ್ನು ರಕ್ಷಿಸು. ಪ್ರೊಟೆಕ್ಟ್ ಅದರ್ಸ್, ಪ್ರೊಟೆಕ್ಟ್ ಅದರ್ಸ್. ಪದೇ ಪದೇ, ಪದೇ ಪದೇ. ಅಗೈನ್ ಆ್ಯಂಡ್ ಅಗೈನ್, ಅಗೈನ್ ಆ್ಯಂಡ್ ಅಗೈನ್. ಎಷ್ಟು ಸಾರಿ, ಎಷ್ಟು ಸಾರಿ. ಹೌ ಮೆನಿ ಟೈಮ್ಸ್, ಹೌ ಮೆನಿ ಟೈಮ್ಸ್. ಎಷ್ಟು, ಎಷ್ಟು. ಹೌ ಮಚ್, ಹೌ ಮಚ್. ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಅವಳು ಯೋಚಿಸಿದ್ಲು, ಅವಳು ಯೋಚನೆ ಮಾಡಿದ್ಲು. ಶಿ ಥಾಟ್, ಶಿ ಥಾಟ್. ಅದೇ ಅವನು ಯೋಚಿಸಿದ್ನು ಹೇಳಬೇಕಾದ್ರೆ ಹಿ ಥಾಟ್, ಹಿ ಥಾಟ್. ನೀವು ನನ್ನ ಬಳಿ ಸುಳ್ಳು ಹೇಳಿದ್ರಿ, ನೀವು ನನ್ನ ಬಳಿ ಸುಳ್ಳು ಹೇಳಿದ್ರಿ. ಯು ಲೈಡ್ ಟು ಮೀ, ಯು ಲೈಡ್ ಟು ಮೀ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇಟ್ ಈಸ್ ಗುಡ್, ಇಟ್ ಈಸ್ ನೈಸ್ ಅಂತಲೂ ಹೇಳ್ಬೋದು. ಅವನು ಬೇಜಾರಲ್ಲಿ ಇದ್ದಾನೆ, ಅವನು ಬೇಜಾರಲ್ಲಿದ್ದಾನೆ. ಹೀ ಈಸ್ ಸ್ಯಾಡ್, ಹೀ ಈಸ್ ಸ್ಯಾಡ್. ನೀನು ಪ್ರಾಮಾಣಿಕ, ನೀನು ಪ್ರಾಮಾಣಿಕ. ಯು ಆರ್ ಆನೆಸ್ಟ್, ಯು ಆರ್ ಆನೆಸ್ಟ್. ಇದು ಪ್ರಯೋಜನ ಇಲ್ಲ, ಇದು ಪ್ರಯೋಜನ ಇಲ್ಲ. ಇಟ್ ಈಸ್ ಯೂಸ್ಲೆಸ್, ಇಟ್ ಈಸ್ ಯೂಸ್ಲೆಸ್. ಇದು ಖಾಲಿ ಇದೆ, ಇದು ಖಾಲಿ ಇದೆ. ಇಟ್ ಈಸ್ ಎಂಪ್ಟಿ, ಇಟ್ ಈಸ್ ಎಂಪ್ಟಿ. ಇದು ತುಂಬ ದೊಡ್ಡದಾಗಿದೆ, ಇದು ತುಂಬ ದೊಡ್ಡ ಇದೆ. ಇಟ್ ಈಸ್ ಟೂ ಬಿಗ್, ಇಟ್ ಈಸ್ ಟೂ ಬಿಗ್. ಇದು ತುಂಬ ಸಣ್ಣ ಇದೆ, ಇದು ತುಂಬ ಚಿಕ್ಕದಿದೆ. ಇಟ್ ಈಸ್ ಟೂ ಸ್ಮಾಲ್, ಇಟ್ ಈಸ್ ಟೂ ಸ್ಮಾಲ್. ಕೊನೆಯ ವಾಕ್ಯ ಈ ರೀತಿ ಇದೆ: ಇದು ನಿನ್ನ ತಪ್ಪು, ಇದು ನಿನ್ನ ತಪ್ಪು. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ. ಜೈ ಹಿಂದ್.